ಸರ್ ನಾನು 3,000 ಸ್ಯಾಲ್ರಿಗೆ ಕೆಲಸ ಮಾಡ್ತಾಯಿದ್ದು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿದ್ದೆ ಸರ್. ಅಲ್ಲಿ ಸ್ಪೀಕರು, ಮೈಕ್ಸು ಇವೆಲ್ಲವನ್ನು ಸ್ಟೇಜ್ಗೆ ಸೆಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ಅಲ್ಲಿಂದ 29,000 ಸ್ಯಾಲ್ರಿಗೆ ಒಬ್ಬರ ದೊಡ್ಡ ಡೈರೆಕ್ಟ್ರ್ ಹತ್ರ ಅವ್ರಿಗೆ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿಕೊಂಡೆ ಸರ್. ಅವ್ರ ಹೆಸರು ಕೇಳ್ಬೋದು ಸರ್? ಬೇಡ ಸರ್, ಇನ್ನೂ ಇದ್ದಾರೆ ಅವರು. ಬೇಡ, ನಾನು ಹೇಳೋಕ್ಕೆ ಇಷ್ಟನೂ ಇಲ್ಲ. ಅಲ್ಲಿ ನಡೆದಿರೋಂಥ ಘಟನೆಗಳ ಬಗ್ಗೆ ನಾನು ನೆನೆಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಒಬ್ಬ ವ್ಯಕ್ತಿಗೆ ಎಲ್ಲ ಕಡೆನೂ ಅವಮಾನಗಳಾದಾಗ ಅವಮಾನಗಳನ್ನ ಸಹಿಸ್ಕೊಂಡಿರ್ತೀವಿ. ಈಗ ಆ ವ್ಯಕ್ತಿ ಹೆಸರು ತೊಗೊಂಡು ಆ ವ್ಯಕ್ತಿ ಯಾವುದೋ ಒಂದು ಎಮೋಷ್ನಲಿ ಕನೆಕ್ಟ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸರ್ ಪರ್ಸ್ನಲಿ. ಅದಕ್ಕೋಸ್ಕರ ಬೇಡ. ಚೆನ್ನಾಗಿದ್ದಾರೆ ಅವರು. ಈಗ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ವ್ಯಕ್ತಿಗಳ ಬಗ್ಗೆ ಅಲ್ಲ. ಈಗ ಆ ಟೈಮಲ್ಲಿ 29,000 ಸಂಬಳಕ್ಕೆ ಸೇರಿಸಿದಾಗ ಅದೊಂಥರ ಒಂಥರ ವಿಶಿಷ್ಟವಾಗಿರುತ್ತೆ. ಯಾಕಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿದ್ದಾಗ, ಏನೋ ಬೇರೆ ಕೆಲಸ ಮಾಡ್ತಾ ಇದ್ದಾಗ ಹಾದಿಯನ್ನು ಬದಲಿಸಿ ಇದೇ ರೀತಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿ 29 ಕೊಟ್ಟಾಗ ಮನೆ ಕಡೆ ನೋಡ್ಕೊತಿರೋ ಅಥವಾ ನಿಮ್ಮ ಹೊಟ್ಟೆಪಾಡು ನೋಡ್ಕೊತಿರೋ ಗೊತ್ತಿಲ್ಲ. ಆ ಟೈಮಲ್ಲಿ ಒಂದು ಇದಿರ್ತಲ್ಲ, ಏನೋ ಕೃತಜ್ಞತೆ ಅಂಥೇಳಿ. ಸರ್, ಆ ಕೃತಜ್ಞತೆ ಮನಸ್ಸಲ್ಲಿದೆ ಸಾಕು. ಕ್ಯಾಮ್ರಾ ಹಿಂದೆ ನಿಮಗೆ ತೋರಿಸ್ತೀನಿ ಆ ವ್ಯಕ್ತಿ ಯಾರು. ಆ ವ್ಯಕ್ತಿ ಜೊತೆಗೆ ನಾನು ಕಳೆದಿರೋದು ಸುಮಾರು ಕ್ಷಣಗಳದ್ದು ಫೋಟೋಗಳು ನನಗೆ ಮೊನ್ನೆ ಸಿಕ್ಕಿದೆ. ಯಾಕಂದರೆ ಆ ಕ್ಷಣದಲ್ಲಿ ನನ್ನ ಜೊತೆಗಿದ್ದಂಥ ಸ್ನೇಹಿತರುಗಳ ಹತ್ರ ಫೋಟೋ ಇತ್ತದು. ಅವರು ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ನನಗೆ ಅವ್ರು ಕಳಿಸಿದ್ರು, ಇವೆಲ್ಲ ನೆನಪು ಇದ್ದಾವೆ ನಿನಗೆ, ಹೇಗಿದ್ವಿ ನಾವೆಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಮಾತಾಡ್ತಾ ಮೆಲ್ಕು ಹಾಕ್ತಾಯಿದ್ವಿ. ಆ ಕ್ಷಣದಲ್ಲಿ ಸುಮಾರು ಫೋಟೋಗಳನ್ನ ಅವ್ರು ಕಳಿಸಿದ್ರು ನನಗೆ. ಆ ಮೆಲ್ಕು ಹಾಕಿರೋ ಫೋಟೋಗಳು ಇದೆ ನನ್ನ ಹತ್ರ, ನಿಮಗೆ ತೋರಿಸ್ತೀನಿ. ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ಮುಂದೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲೂ ಕೂಡ ನಾನು ಆ ವ್ಯಕ್ತಿ ನನ್ನ ಮನಸ್ಸಲ್ಲಿದ್ದಾರೆ ಸಾಕು. ಮಾಡಿರೋಂಥ ಅವಮಾನಗಳು ತುಂಬ ಇದೆ. ಇದಾದ ಮುಂದೆ ಒಂದು ಸ್ಟೋರಿ ನಡೀತದೆ. ಆ ವ್ಯಕ್ತಿಗೂ ನನಗೂ ಒಂದು ಕಡೆ ಭೇಟಿ ಆಗ್ತೀವಿ. ಆ ಭೇಟಿ ಆದಂತಹ ಕ್ಷಣದಲ್ಲಿ ಆ ವ್ಯಕ್ತಿ ಅದನ್ನು ನೋಡಿ ಖುಷಿ ಪಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು ನನಗೆ. ನಾನು ಅವ್ರ ಹೆಸರನ್ನ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೆ. ಅದನ್ನು ಖುಷಿ ಪಡಲಿಲ್ಲ, ನನ್ನ ಬೆಳವಣಿಗೆ ನೋಡಿಲ್ಲ ಅವರು ಯಾವತ್ತೂ ಕೂಡ. ಅದಕ್ಕೆ ಬೇಡ ಸರ್, ಅವ್ರ ಹೆಸರನ್ನ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಅದಾದ ಮೇಲೆ ಏನಾಗುತ್ತೆ, ಅವ್ರ ಹತ್ರ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರ್ಕೊಳ್ತೀನಿ. ಅವ್ರು ಛತ್ರಿ ಹಿಡಿತೀನಿ, ಏನು ಮಾಡಿಲ್ಲ ಅನ್ನೋಂಗಿಲ್ಲ ಸರ್, ಎಲ್ಲ ಕೆಲಸನೂ ಮಾಡ್ಕೊಂಬರ್ತೀನಿ. ಅದಾದಮೇಲೆ ನನಗೆ ಬೇಡ ಅನಿಸುತ್ತೆ. ಅಲ್ಲಿಗೆ ನನ್ನ ಜೀವನನ ನಾನು ರೂಪಿಸ್ಕೋಬೇಕು, ನಾನು ಪರಿವರ್ತನೆ ಆಗಬೇಕು, ಏನು ಜೀವನನೇ ಸಾಕಪ್ಪ ಅನ್ನೋ ಕ್ಷಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇರ್ಕೊತೀನಿ. ಅಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ 4 ವರ್ಷ ಕೆಲಸ ಮಾಡ್ತೀನಿ.